ಎಲ್ಲ ನಮ್ಮ ಮುಲ್ಬಾಗಲ್ ಸಮಸ್ತ ಜನತೆಗೆ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಿಗೆ, ನಮ್ಮ ಮಾಧ್ಯಮವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಮತ್ತು ನಮ್ಮ ಲೋಕೇಶ್ ಅಂತ ನಮ್ಮ ಆತ್ಮೀಯ ಸ್ನೇಹಿತರು, ಲವ್ ಬರ್ಡ್ಸ್ ಅಂತ ಮತ್ತೆ ಬಂದುಬಿಟ್ಟು ಇಲ್ಲೊಂದು ಐಸ್ ಕ್ರೀಮ್ ಪಾರ್ಲರ್, ಅಂದರೆ ಇಲ್ಲಿ ಬಂದುಬಿಟ್ಟು ಸೈಬರು ಇದೆ, ಮತ್ತು ಜ್ಯೂಸು ಇರುತ್ತೆ, ಫ್ರೆಶ್ ಜ್ಯೂಸು ಸಿಗುತ್ತೆ, ಜಾಸ್ತಿ ಅದ್ಭುತವಾಗಿ ಟೇಸ್ಟ್ ಇದೆ. ಎಲ್ಲರೂ ಬರಬೇಕು. ನಮ್ಮಂಥ ಯೂತ್, ನಮ್ಮ ಲೊಕೇಶನ್ ಅವ್ರು ನಿಜವಾಗ್ಲೂ ಹೇಳಬೇಕು ಅಂದರೆ ಒಳ್ಳೆ ಯೂತು, ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಚೆನ್ನಾಗಿ ಬಂದುಬಿಟ್ಟು ಡೆಕೋರೇಷನ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಒಂದು ಸಪೋರ್ಟ್ ಕೊಡಬೇಕು ಅಂತ ನಾನು ಎಲ್ಲರ ಹತ್ರನೂ ಬೇಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಬಂದಿರುವಂಥ ನಮ್ಮ ಹುಸೇನ್ ರಾಜ್ಯಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಮತ್ತು ಬಂದುಬಿಟ್ಟು ನಮ್ಮ ಸುರೇಶ್ ಅವರು, ಮತ್ತು ನಮ್ಮ ವೇಣು ಅವರು, ಮತ್ತು ಆತ್ಮೀಯ ಸ್ನೇಹಿತರು ಎಲ್ಲರಿಗೂ, ಯಾಕಂತಂದರೆ ನಮ್ಮ ಇಲ್ಲಿ ಕರೆದು ಅದ್ಧೂರವಾಗಿ ನನಗೆ ಒಂದು ಸ್ವಾಗತ ಮಾಡಿದ್ದಾರೆ. ಅವರಿಗೆಲ್ಲ ಬಂದುಬಿಟ್ಟು ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮತ್ತು ಬಂದುಬಿಟ್ಟು ದಯವಿಟ್ಟು ಎಲ್ಲರೂ ಬಂದು ಇಲ್ಲೊಂದು ಆಶೀರ್ವಾದ ಕೊಡಬೇಕು ಅಂತ ನನ್ನ ಕಡೆಯಿಂದ ಕೋರಿಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜನಮೆಚ್ಚಿದ ನಾಯಕರು ಬಡವರ ಒಂದು ಮುಲ್ಬಾಗಿಲಿನಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ವ್ಯಕ್ತಿ ಆರ್ ಅಂಜುಬಾಸ್ರವರು ಇವತ್ತು ನಮ್ಮ ಒಂದು ಲವ್ ಬರ್ಡ್ ಐಸ್ ಕ್ರೀಮ್ ಪಾರ್ಲರ್ಗೆ ಆಗಮಿಸಿದ್ದಾರೆ. ಭಾನುವಾರನೇ ಬರಬೇಕು ಆಗಿತ್ತು, ಕಾರಣಾಂತರಗಳಿಂದ ಕೆಲಸ ಇರೋದರಿಂದ ತಡವಾಗಿ ನಾನು ಮಾತು ಕೊಟ್ಟಿದ್ದೀನಿ, ಬಂದೇ ಬರ್ತೀನಿ ಅಂತ ಹೇಳಿದಾಗ ಅದೇ ಕೆಲಸವಾಗಿ ನಮ್ಮ ಒಂದು ಪಾರ್ಲರ್ಗೆ ಮಾತು ಏನು ಕೊಟ್ಟಿದ್ರೋ ಅದ್ರ ಪ್ರಕಾರ ನಡ್ಕೊಂಡಿದ್ದಾರೆ. ಇವತ್ತು ಅವ್ರಿಗೆ ನಿಮ್ಮ ಎಲ್ಲರ ಪರವಾಗಿ ನಾನು ಅಂಜುಬಾಸ್ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ಐಸ್ ಕ್ರೀಮ್ ಪಾರ್ಲರ್ಗೆ ಭೇಟಿ ಕೊಟ್ಟು ಐಸ್ ಕ್ರೀಮು ತಿಂದರು, ಮತ್ತು ಮಸಾಲೆ ಮತ್ತು ಇದ್ಕೊಂಡು ಜ್ಯೂಸ್ ಕೂಡ ಕುಡಿದಿದ್ದಾರೆ. ಒಳ್ಳೆ ಟೇಸ್ಟ್ ಇದೆ ಅಂತ ನಮಗೆಲ್ಲರಿಗೂ ನಮ್ಮ ಮಾಲೀಕರಾಗಿರುವಂತಹ ಲೋಕೇಶ್ ಅವರಿಗೆ ಅಭಿನಂದನೆಗಳನ್ನ ಹೇಳಿದರು. ಅದೇ ರೀತಿಯಲ್ಲಿ ಅಂಜುಬಾಸ್ ಜೊತೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಸುರೇಶ್ ಅಣ್ಣನವರು, ವೇಣು ಅಣ್ಣನವರು, ಮತ್ತು ಇನ್ನು ಹಲವಾರು ಸ್ನೇಹಿತರು, ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಇದ್ರೀಸ್ ಅವರು, ಉಮೇಶ್ ಅವರು, ರಂಜಿತ್ ಅವರು, ದಿವಾಕರ್ ಅವರು, ಎಲ್ಲರೂ ಕೂಡ ಕೃಷ್ಣರವರು, ಎಲ್ಲರೂ ಕೃಷ್ಣಮೂರ್ತಿ ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷರು ಕೃಷ್ಣಮೂರ್ತಿರವರು ಎಲ್ಲರೂ ಕೂಡ ಆಗಮಿಸಿ ಅಂಜುಬಾಸ್ ಅವ್ರನ್ನ ಸ್ವಾಗತವನ್ನು ಬಯಸಿದರು. ಅವ್ರಿಗೆ ಮತ್ತೊಮ್ಮೆ ನಮ್ಮ ಲವ್ ಬರ್ಡ್ಸ್ ತಂಡದಿಂದ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.